ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ. ತುಳು ಭಾಷೆ ಬಗ್ಗೆ ತಮಗೆ ಗೊತ್ತಿದೆ ಸಭಾಧ್ಯಕ್ಷರೇ. ಇದಕ್ಕೆ ಸುಮಾರು 3,000 ವರ್ಷಗಳ ಇತಿಹಾಸ ಇದೆ, ಲಿಪಿ ಇದೆ. ಗೂಗಲಲ್ಲೂ ಕೂಡ ಇದಕ್ಕೆ ಕನ್ವರ್ಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಜರ್ಮನ್ ಮತ್ತು ಫ್ರಾನ್ಸಿನಲ್ಲಿ ತುಳು ಅಧ್ಯಯನ ಮಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಪರೀಕ್ಷೆ ಬರೆಯುವಂಥ ವ್ಯವಸ್ಥೆಗೂ ಕೂಡ ಅವಕಾಶ ಕಲ್ಪಿಸಿದೆ ಸಭಾಧ್ಯಕ್ಷರೇ. ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದರೆ ಅಲ್ಲಿ 3-4 ಭಾಷೆಯನ್ನು ಹೆಚ್ಚುವರಿ ಭಾಷೆಯನ್ನಾಗಿ ತಗೊಂಡಿದ್ದಾರೆ ಸಭಾಧ್ಯಕ್ಷರೇ. ನಾನು ಈ ಸದನಕ್ಕೆ ಯಾವತ್ತು ಒಂದು ಶಾಸಕನಾಗಿ ಇವತ್ತು ಬಂದಿದ್ದೇನೆ ಸಭಾಧ್ಯಕ್ಷರೇ. ನನ್ನ ಮೊದಲ ಪ್ರಶ್ನೆ ಇದ್ದದ್ದು ಈ ತುಳುವನ್ನು ಈ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಪ್ರಶ್ನೆ ಕೇಳ್ಕೊಂಡು ಬಂದಿದ್ದೀನಿ. ಪ್ರತಿ ಸದನದ ಅಧಿವೇಶನದಲ್ಲೂ ಕೇಳಿದ್ದೀನಿ ಸಭಾಧ್ಯಕ್ಷರೇ. ನಮ್ಮ ಸಚಿವರಿದ್ದರು ತಂಗಡಿಗೆಯವರು, ಅವರು ಬಂದ ನಂತರ ಒಂದಷ್ಟು ಬೆಳವಣಿಗೆಗಳಾಗಿದೆ. ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಹೆಚ್ಚುವರಿ ಭಾಷೆಗಳಿದೆ, ಬೇರೆ ಬೇರೆ ವೆಸ್ಟ್ ಬೆಂಗಾಳದಲ್ಲಿ ಯಾವ ರೀತಿ ಇದೆ, ಕಲ್ಕತ್ತಾದಲ್ಲಿ ಹೇಗಿದೆ, ಅವರನ್ನೆಲ್ಲ ಅಲ್ಲಿಂದ ಎಲ್ಲ ವಿಚಾರಗಳನ್ನು ತಂದು ಅದನ್ನು ಸ್ಟಡಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ ತಾನೇ ಆಂಧ್ರ ಪ್ರದೇಶಕ್ಕೆ ಯಾಹೂ ಟು ಇಂಪ್ಲಿಮೆಂಟ್ ಅಂತ ಒಂದು ಟೀಮನ್ನು ಮಾಡಿ ಆಂಧ್ರ ಪ್ರದೇಶಕ್ಕೂ ಕಳಿಸಿದರೆ ಅದರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಾನು ಪ್ರಶ್ನೆ ಹೇಳುವಂಥದ್ದು ಸಭಾಧ್ಯಕ್ಷರೇ, ಯಾವತ್ತು ಇದಕ್ಕೆ ಒಂದು ಎಂಡ್, ಯಾವತ್ತು ಇದನ್ನು ಮಾಡ್ಬೋದು? ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲ ಸಭಾಧ್ಯಕ್ಷರೇ. ನಾವು 13 ಜನ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು 13 ಜನ ಶಾಸಕರಿದ್ದೇವೆ. ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ವಿಚಾರ ಇಲ್ಲ, ಬೇರೆ ಯಾವುದೋ ಅಬ್ಜೆಕ್ಷನ್ ಇಲ್ಲ. ಒಂದು ಹೆಚ್ಚುವರಿ ಭಾಷೆ ಮಾಡಬೇಕು ಅಂತ ನಾವು ಒತ್ತಡ ತರುವಂಥದ್ದು. ಅದು ಯಾವತ್ತು ಮಾಡ್ತಾರೆ, ಯಾಕೆ ಇದನ್ನು ಮುಂದೆ ತಗೊಂಡು ಹೋಗ್ತಾರೆ? ನಮಗೆ ಬೇರೆ ವಿಚಾರಗಳಿಗೆ ಚರ್ಚೆ ಮಾಡೋ ಅವಕಾಶಗಳು ಅದನ್ನು ಬಿಟ್ಟು ನಾವು ತುಳುವಿನ ಬಗ್ಗೆನೇ ಮಾತಾಡ್ತಾ ಇದ್ವಿ. ನೀವು ಕೂಡ ಈರ್ಲ ತುಳು ಮಾತಾಡ್ನಾರು ಉಳ್ಳಾರು ನಮ್ಮ ಈತ ಜನ ಉಳ್ಳು ಆರೆ ಕೊಂಚ ಮನವರಿಕೆ ಮಲ್ತಿದ್ದ ಸಭಾಧ್ಯಕ್ಷರೇ. ಈ ಸತಿ ಒಂದು ನಾವು ಮೀಟಿಂಗ್ ಮಾಡಿ ದಯಮಾಡಿ ಇದನ್ನೊಂದು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡುವಂತ ಕೆಲಸವನ್ನು ಮಾಡಬೇಕಂತ ನಿಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ತೀವಿ ಸಭಾಧ್ಯಕ್ಷರು. ಒಮ್ಮೆಲೆ ಉತ್ತರ ಕೊಡಿ ಸಭಾಧ್ಯಕ್ಷರೇ. ಈಗಾಗಲೇ ಅಶೋಕ್ ರೈ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೇಳುವಂಥದ್ದು, ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲಿಗೆಲ್ಲ ಏನೆಲ್ಲ ಇವರು ವರದಿಯನ್ನು ಕಳ್ಕೊಳ್ಳಿಕ್ಕೆ ಮತ್ತು ತಿಳ್ಕೊಂಡು ಬರಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಅದು ಒಳ್ಳೆಯ ವಿಷಯ. ನಾನು ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಡಾಕ್ಟರ್ ಮೋಹನ್ ಆಳ್ವ ಅವರು ವರದಿ ಕೊಟ್ಟಿದ್ದಾರೆ. ಒಂದು ಮಿನಿಟ್, ಆ ಮೋಹನ್ ಆಳ್ವರ ವರದಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಚಾರಗಳಿದೆ. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ 14 ಭಾಷೆ ಇದೆ, ಅಸ್ಸಾಂನಲ್ಲಿ 8 ಭಾಷೆ ಇದೆ. ಮಾನ್ಯ ಸುನಿಲ್ ಕುಮಾರ್ ಅವರು ಮಂತ್ರಿ ಆದ ಪುನಾಗ ಅಪಗನೆ ಮೋಹನ್ ಆಳ್ವ ವರದಿ ಆದ ಐಕ ಆತಪುರ ಹೊರ ಕ್ಯಾಬಿನೆಟ್ ಇದಾವೆ ಮಲ್ತದ ಅಪ್ರೂ ಮಲ್ಪಡ ಬಕ್ಕ ಕಲ್ಪಡ ಅದು ಕುಲ್ಲುನತ್ತು ಬಕ್ಕ ಕಲ್ಪಡ ಆಪುಜಿ ತುಳು ಭಾಷೆದ ಬಗ್ಗೆ ಯಾಲ್ನ ಬಗ್ಗೆ ಒಂದು ಬೇಗ ಅನುಮೋದನೆ ಮಾಡೋದು ಫೈನಲ್ ಆಯ್ತು. ನನ್ನ ರಕ್ಷಣೆಗೆ ನೀವು ಬರ್ಬೇಕೀಗ. ಏನ್ ರಕ್ಷಣೆಗೆ ಬರ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ತುಳುವಲ್ಲಿ ಉತ್ತರ ಕೊಡುವಂಗಾಗಬೇಕು. ತುಳು ಬಗ್ಗೆ ಸಭಾಧ್ಯಕ್ಷ ನನ್ನ ರಕ್ಷಣೆ ಬರಬೇಕು. ಕಾಮತ್ ನನಗೆ ತಮಿಳಿನ ಅದು ತುಳುದೊಳಗೆ ಏನ್ ಭೇದ ಅಂತ ನನಗೆ ಗೊತ್ತಿಲ್ಲ. ಏನ್ ಭೇದ್ನೋ ಹೊಗಳಿದ್ನೋ ಏನಂತ ನನಗೆ ಗೊತ್ತಿಲ್ಲ. ಅಶೋಕ್ ಪೈ ನನಗೇನೋ ಒಂದು ಒಳ್ಳೆ ಹೊಗಳಿದಾನಂತ ನನ್ನ ಅನಿಸಿಕೆ. ನಮ್ಮ ತುಳು ಭಾಷೆ ಮಾಡಿ ಇವ್ರು ನೀವು ಅವ್ರು ಏನೇನ್ ಬೇದ್ರು ಅನ್ನೋದನ್ನ ನನಗೆ ಹೇಳ್ಬೇಕು. ಯಾಕಂದ್ರೆ ಕಾಮತ್ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಂಗಿಲ್ಲ. ಈಗ ನೀವೆದ್ರೆ ನೆನಪಾಗತ್ತ ಮಂತ್ರಿ ಅವರೇ, ಒಂದ್ ಸೆಕೆಂಡ್, ನಿಮ್ಗೆ ಅದ್ರಲ್ಲಿ ಏನ್ ಸಂಶಯ ಬೇಡ. ನಮ್ಮ ತುಳುನಾಡಿನಲ್ಲಿ ಮತ್ತು ತುಳು ಮಾತಾಡುವವರು ಅದು ಬೈದ್ರು ಮತ್ತು ಹೊಗಳಿದ್ರು ಕೂಡ ಪ್ರೀತಿಯಲ್ಲ, ಕೋಪದಲ್ಲಿ ಇಲ್ಲ. ಅದಕ್ಕೆ ನಮ್ಮ ಕೆಲಸವನ್ನು ಮಾಡಿ ಬೇಕು. ನೀವು ಪ್ರೀತಿಯಿಂದ ಬೇಯಿಸಿದಂಗ ಈಗ ಮಾನ್ಯ ಸಭಾಪತಿಗಳೇ, ಮಂತ್ರಿಗಳೇ, ಈಗ ಉತ್ತರ ಬರಲಿ. ನೀವು ಉತ್ತರ ಬಿಟ್ಟು ನಿಮ್ಮ ಬೇರೆ ಚರ್ಚೆ ಮಾಡ್ತಿದ್ರಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಅದು ಆ ಭಾಗದವ್ರೆ. ಅವಾಗ ಕಾಮತ್ತು ಶಾಸಕರಾಗಿದ್ರು. ಅವಾಗ ಕಾಮತ್ತರಿಗೆ ಯಾವ ವಿಚಾರ ನೆನಪಾಗ್ಲಿಲ್ಲ. ಈಗ ನೆನಪು ಮಾಡಕತ್ತಿ. ಆದ್ರೂ ಸುನಿಲ್ ಕುಮಾರ್ ಸಲಹೆದಂತೆ ನಾವು ನೀನು ಅವ್ರು ಹೇಳಿಲ್ಲ ಅಂತಲ್ಲ, ನಮ್ಮ ಅಶೋಕ್ ಪೈ ಅವರು ನಿಜವಾಗ್ಲು ರೈ ಅವರು ಮಾನ್ಯ ಸಭಾಧ್ಯಕ್ಷರು ಮತ್ತು ಅವರು ಇಬ್ರು ವಿಶೇಷವಾಗಿ ಕಾಳಜಿಯನ್ನ ಮಾಡಿ ನನಗೆ ಸತತವಾಗಿ
ಫಾಲೋಅಪ್ನಾಗಿದ್ದಾರೆ. ನಾನು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ. ಈಗ ಪಶ್ಚಿಮ ಬಂಗಾಳಕ್ಕೆ ಪತ್ರ ಬರೆದಿವಿ ಮೊನ್ನೆ ಅಧ್ಯಕ್ಷರೇ. ಅದಾದ್ಮೇಲೆ ಈಗ ಮೊನ್ನೆ ಹೈದರಾಬಾದಕ್ಕೆ, ಆಂಧ್ರ ಪ್ರದೇಶಕ್ಕೆ ಉರ್ದು 2ನೇ ಭಾಷೆಯಾಗಿ ಅಲ್ಲಿ ಮಾಡಿದಂತಕ್ಕೆ ಯಾವ ರೀತಿ ಮಾಡಿದಾರೆ ಅನ್ನೋದನ್ನ ಪೂರ್ಣ ಒಂದು ಸಮಿತಿ ಮಾಡಿ ಕಳಿಸಿದ್ದೀವಿ. ಆ ಸಮಿತಿ ಭೇಟಿಯಾಗಿ ಬಂದಿದೆ. ಅಲ್ಲಿ ಪೂರ್ಣ ಮಾಹಿತಿ ಅಂತ ಹೋದ್ರೆ ವರದಿಯನ್ನ ಇನ್ನೂ ಕೊಟ್ಟಿಲ್ಲ. ಆ ವರದಿ ಕೊಟ್ಟ ತಕ್ಷಣ ನಿಮ್ಮ ಅಧ್ಯಕ್ಷತೆ, ಅದು ವಿಶೇಷವಾಗಿ ತುಳುನಾಡಿನವರು ಬಹಳ ಒಳ್ಳೆ ಜನ, ಬಹಳ ಪ್ರೀತಿ ಇರುವಂತ ಜನ, ಅವ್ರಿಗೆ ನೀವೇನು ಕೇಳ್ತಾ ಇರೋದ ಅದ್ರ ಬಗ್ಗೆ ನಿಮ್ಮ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗೇನೆ ನಿಮ್ಮನ್ನೆಲ್ಲರನ್ನು ಕರೆದು ಒಂದು ಸಭೆ ಮಾಡಿ ಅದ್ರ ಬಗ್ಗೆ ವರದಿ ಬಂದ ತಕ್ಷಣ ಅದನ್ನ ಸಭೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇದರ ಪರವಾಗಿ ನಾವು ಇದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಈಗ 3 ವರ್ಷ ಮಾಡ್ಕೊಡಿ. ಮಂತ್ರಿಗಳೇ, ನೋಡಿ, ತುಳು ಭಾಷೆ ಅಂತ ಹೇಳಿದ್ರೆ ನಾವು ಅಪ್ಪೆ ಭಾಷೆ ಅಂತ, ತುಳುವಳ್ಳಿ ಅಂದ್ರೆ ತಾಯಿ ಭಾಷೆ ಅಂತ ಹೇಳ್ತೀವಿ. ಅದರಿಂದ ಇದನ್ನು ನಾವು ಎಷ್ಟು 13 ಜನ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ 13 ಜನ ಇದ್ದೇವೆ. ನಾವೆಲ್ಲ ಪಕ್ಷಾತೀತವಾಗಿ ಇದನ್ನು ನಮ್ದು ಒಂದೇ ಒಕ್ಕರಳ ಒಂದು ವಿನಂತಿ ಅಂತ ಹೇಳಿದ್ರೆ ದಯಮಾಡಿ ಅದನ್ನು ಮಾಡಬೇಕು. ಅಲ್ಲಿವರೆಗೆ ನಿಮಗೆ ಪ್ರಶ್ನೆ ಕೇಳ್ತಾ ಇರ್ತೀವಿ, ಆದಷ್ಟು ಬೇಗ. ಒಂದು ನಿಮಿಷ ಅಲ್ಲ, ಮುಂದಿನ ಸಲ ಏನೋ ಮಂಗಳೂರಿನಲ್ಲಿ ಏನೋ ಕ್ಯಾಬಿನೆಟ್ ಮಾಡುವಂತ ಒಂದು ವಿಚಾರ ಇದೆ ಅಂತೆ, ಆವಾಗಾದ್ರೂ ಅದನ್ನು ಪಾಸ್ ಮಾಡಿ ಅದನ್ನು ಹೇಳುವಂತ ಕೆಲಸ ಮಾಡಬೇಕು ಸಭಾಧ್ಯಕ್ಷರೇ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.